ಕೈನ ಜಾತ್ರೆಗೆ ಹೋಗೋಣ ಅಂತ ಎಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರು ರೆಡಿ ಹೋಗಿದ್ದೀವಿ, ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಬೈಕ್ ಓಡಿಸೋದು ನೋಡ್ರೆ ನನಗಂತೂ ದೇವರಾಗೆ ಭಯನೇ ಆಯ್ತದೆ. ಅಂತ ಇಂತೂ ಇದೇ ಫಸ್ಟ್ ವರ್ಷ ನಾವು ದಸರಾ ಹಬ್ಬನ ನಮ್ಮೂರಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾ ಇರೋದು. ಫಸ್ಟ್ ಟೈಮು ಚಿಕ್ಕಯ್ಯನ ಜಾತ್ರೆಗೂ ಹೋಗ್ತಾ ಇರೋದು. ಬನ್ನಿ, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಎತ್ತ ಅಂತ, ನೋಡೋಣ. ಒಂದು ಸಲ ತೋರಿಸ್ತೀನಿ, ನಾವು ನನ್ನ ಜೊತೆ ನೀವು ಒಂದು ಸಲ ನೋಡೋರಂತೆ. ಬನ್ನಿ. ಏನು ಟೈಮು ನನ್ನಂತೂ ಗೊತ್ತಿಲ್ಲ. ಎಲ್ಲೋದ್ರೂ ಫುಲ್ ರಶ್ಶು, ಎಲ್ಲೂ ಕೂಡ ಫುಲ್ ಟ್ರಾಫಿಕ್ ಜಾಮು, ಗಾಡಿನೇ ಹೋಗ್ತಾಯಿಲ್ಲ, ಮೂವೂ ಆಗ್ತಾಯಿಲ್ಲ. ತೋರಿಸ್ತೀನಿ ನೋಡಿ ಅಂತ. ಅಪ್ಪ ಯಾಕೆ ಹೇಳ್ತೀರಾ, ಫುಲ್ಲು ಟ್ರಾಫಿಕ್ ಜಾಮು. ಈ ಕಡೆಯವ್ರಿಗೂ ಹೋಗೋಕ್ಕೆ ಜಾಗ ಬಿಡ್ತಿಲ್ಲ, ಆ ಕಡೆಯವ್ರಿಗೂ ಜಾಗ ಬಿಡೋಕ್ಕೆ ಬರ್ತಿಲ್ಲ. ಇವರು ಹೋಗೋಕ್ಕಾಗ್ತಾಯಿಲ್ಲ, ಅವರು ಬರೋಕ್ಕಾಗ್ತಿಲ್ಲ. ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಆಮೇಲೆ ಈ ಗೊತ್ತಲ್ಲ, ಈ ಪಡ್ಡೆ ಹುಡುಗರೆಲ್ಲ ಈ ಕಡೆಯಿಂದ ಆ ಕಡೆ ಗಾಡಿ ತಿರುಗಿಸೋದು, ಆ ಕಡೆಯಿಂದ ಹೊಲದೊಳಗೆಲ್ಲ ಗಾಡಿ ನಿಲ್ಲಿಸಿ ಹೊಲದೊಳಗೆಲ್ಲ ಗಾಡಿ ಹತ್ತಿಸ್ಕೊಂಡು ಏನೇನೋ ಸರ್ಕಸ್ ಮಾಡ್ತಾಯಿದ್ರು. ನಾವು ಈ ಸರ್ಕಸಲ್ಲೆಲ್ಲ ಇಲ್ಲೇ ನಿಂತ್ಕೋಬೇಕಾಗತ್ತೆ ಇವತ್ತು. ನಾವು ಹೋಗಲ್ಲ, ಯಾಕಂದರೆ ನಾವು ಆ್ಯಕ್ಚುಲಿ ನಾವು ಬಂದಿದ್ದು ಕೂಡ ಲೇಟ್ ಆಗಿತ್ತು. 5 ಗಂಟೆ ಅನಿಸುತ್ತೆ ನಾವು ಮನೆ ಬಿಟ್ಟು ಬಂದಾಗ. ಎಷ್ಟು ದೂರ ಗೊತ್ತಿತ್ತು ಗಾಡಿ, ಲೇಟ್ ಮಾಡಿದ್ರೆ ಇದು ಇಲ್ಲಿಂದ ಪಾಸ್ ಆಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮಗೂ ಫಸ್ಟ್ ಟೈಮ್ ಅಲ್ವಾ ಬಂದು ಅಲ್ಲೇ ಎಲ್ಲೋ ಪಾರ್ಕಿಂಗ್ ಮಾಡಿ, ಅಲ್ಲಿ ಜನ ರಶ್ ನೋಡೇ ನಾವು ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಸಿಗುತ್ತಾ ನಮ್ಗೆ ಗೊತ್ತಿಲ್ಲ ಬೆಟ್ಟ ಹತ್ತೋದು ಎಲ್ಲಿ ಅಂತ. ಬೆಟ್ಟದ ಕೆಳಗಡೆ ಒಂದು ದೇವಸ್ಥಾನ ಇದೆ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಬೆಟ್ಟದ ಮೇಲೆ ಹತ್ತದೆ ದೇವಸ್ಥಾನ, ಚಿಕ್ಕಯ್ಯನ ಜಾತ್ರೆ ದೇವಸ್ಥಾನಕ್ಕೆ ಹೋಗೋದು. ಬೆಟ್ಟ ಹತ್ತೋಣ ಈ ಸಲ, ಫಸ್ಟ್ ಟೈಮ್ ಬಂದಿದ್ದೀವಲ್ಲ ಅಂದ್ಕೊಂಡು ಬೆಟ್ಟ ಹತ್ತಕ್ಕೆ ಅಂತ ಹೋಗ್ತಾಯಿದ್ದೀವಿ. ಜಾಗನೇ ಗೊತ್ತಾಗ್ತಿಲ್ಲ. ನಾವೇನು ಮಾಡಿದ್ದೀವಿ ಅಂದರೆ ತುಂಬ ಹಿಂದೆನೇ ಗಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ, ತುಂಬ ದೂರ. ಯಾಕಂದರೆ ಈ ಬೆಟ್ಟದ ಕೆಳಗಡೆವರೆಗೂ ಗಾಡಿ ಬರ್ತಿತ್ತು. ನಮ್ಮದು ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಾವು ಅಲ್ಲೇ ನಿಲ್ಲಿಸ್ಬಿಟ್ಟು 2 ಕಿಲೋಮೀಟ್ರು ಬೆಟ್ಟದ ಕೆಳಗಡೆವರೆಗೂ ನಡ್ಕೊಂಡು ಬಂದು ಸರಿ ಆಯಿತು ಅಂದ್ಬಿಟ್ಟು ನಾವು ವಾಪಸ್ ಇದೇ ರೋಡಲ್ಲಿ ಬರಬೇಕಲ್ಲ ಅಂದ್ಬಿಟ್ಟು ನಾವು ಸ್ಲಿಪ್ಪರೆಲ್ಲ ಅಲ್ಲೇ ಬಿಟ್ಟು ನಾವು ಒಂದು ಕರ್ಪೂರ ತಂದಿದ್ದು. ಅಲ್ಲೇ ಕರ್ಪೂರ ಫಸ್ಟು ಮೆಟ್ಲು ಹತ್ತಕ್ಕೆ ಮುಂಚೆ ನಮ್ಮದೊಂದು ಪದ್ಧತಿ ಇದೆ, ಕರ್ಪೂರ ಮೆಟ್ಲು ಹತ್ತಕ್ಕೆ ಮುಂಚೆನೇ ಕರ್ಪೂರ ಹಚ್ಚಿ ಹೊರಡೋದು ಅಂತ. ಸೊ ಹಂಗೆ ನಾವು ಕರ್ಪೂರ ಎಲ್ಲ ಹಚ್ಚಿ ಕೈ ಮುಕ್ಕೊಂಡು ದೇವರೇ ನೀನೇ ಕಾಪಾಡಪ್ಪ ಅಂದ್ಕೊಂಡು ಕತ್ಲೇನೇ ಆಗೋಯ್ತು. ನಾವು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ, ಅಷ್ಟು ದೂರ ನಡ್ಕೊಂಡು ಬರೋ ಅಷ್ಟೊತ್ತಿಗೆ 6:30ನೇ ಆಗೋಯ್ತು, ಕತ್ಲೆ ಆಗೋಯ್ತು. ನೋಡಿ ಕತ್ಲೆಲ್ಲೂ ಕೂಡ ಹೆಂಗೆ ಎಲ್ಲ ಅಲ್ಲಿ ಲೈಟ್ ಫೆಸಿಲಿಟಿ, ಸೊ ಕತ್ಲೆಲ್ಲೂ ಕೂಡ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ. ಅಲ್ಲಿ ಬರೋರು ಕೂಡ ಫೋನ್ ಚಾರ್ಜರ್ನ ಲೈಟ್ ಹಾಕ್ಕೊಂಡೇ ಹೋಗ್ತಾ ಇದ್ದಿದ್ದು. ಸೊ ನಾವು ಹಾಗೆ ಹೋಗ್ತಾ ಇದ್ದೋ ಮುಂದೆ ನೋಡಿಕೊಂಡು. ಹಾಗಾಗಿ ವಿಡಿಯೋ ಫುಲ್ಲು ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಹಂಗೋ ಹಿಂಗೋ ಮಾತಾಡಿಕೊಂಡು ಕತೆ ಆಡ್ಕೊಂಡು ಕತ್ಲೆಯಲ್ಲೂ ಒಬ್ಬೊಬ್ರನ್ನ ನೋಡಿಕೊಂಡು ಯಾರ್ಯಾರೋ ನಮ್ಮ ಕಡೆ ಬಂದಿದ್ದಾರೆ. ಈ ಕತ್ಲೆಯಲ್ಲಿ ನಾವು ಒಬ್ಬರೇ ಬರ್ತಾ ಇರೋದು ನೋಡ್ಕೊಂಡಿದ್ದೆ. ಅಲ್ಲಿ ನೋಡೋದು ತುಂಬ ಜನ ಇದ್ದರು, ಬೆಳಗ್ಗೆಯಿಂದಲೂ ಜನ ಅಂತಂದರೆ. ಇಲ್ಲೂ ಕೂಡ ವರ್ಷಕ್ಕೊಂದೇ ಸಲ ಅಂತ ದೇವಸ್ಥಾನ ಓಪನ್ ಮಾಡಿದ್ರು. ಸುತ್ತಮುತ್ತ ಹಳ್ಳಿಲಿರೋರೆಲ್ಲ ಬಂದಿದ್ರು. ನನ್ನ ಹಸ್ಬೆಂಡ್ ಆಮೇಲೆ ಈಗ ನಾನು ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದೀನಲ್ವಾ, ನಿಮ್ಗೆ ಲೈಟ್ ಕಾಣಿಸುತ್ತೆ ಸ್ವಲ್ಪ ನಾವು ಟಾರ್ಚ್ ಆನ್ ಮಾಡಿದ್ದೀನಿ. ತುಂಬ ರಶ್ ದೇವಸ್ಥಾನಕ್ಕೂ ಕ್ಯೂ ಇತ್ತು. ಸೊ ನಾವು ಅಂತ ಬೆಟ್ಟ ಮೇಲೆ ತಲುಪಿದ ತಕ್ಷಣ ದೇವ್ರ ದರ್ಶನ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಚಿಕ್ಕಯ್ಯ ಅಂತ ಇದು ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಪೂಜೆ ಮಾಡ್ತಾಯಿದ್ರು. ಇನ್ನು ಮುಂದಕ್ಕೆ ಈಗ ನೆಕ್ಸ್ಟು ದೇವ್ರ ತೇರು ಬರುತ್ತಂತೆ, ಅಲ್ಲಿ ಅಷ್ಟೊತ್ತಿಗೆ ಪೂಜೆ, ಅದೇ ಲಾಸ್ಟ್ ಪೂಜೆ. ಆ ದೇವ್ರ ಬಂದಮೇಲೆ ಮೆರವಣಿಗೆ ಬಂದಮೇಲೆ ಇಲ್ಲಿ ಬರ್ತದೆ ಬೆಟ್ಟದಿಂದ ಕೆಳಗಡೆಯಿಂದ ಬೆಟ್ಟದ ಮೇಲೆವರೆಗೂ ದೇವ್ರು ಬರುತ್ತೆ. ದೇವ್ರ ಮನೆಯಲ್ಲ ಅದರ ಕಜ್ಜಾಯ ಬಾಳೆಹಣ್ಣೆಲ್ಲ ಕೊಡ್ತಾರೆ, ಅದನ್ನೆಲ್ಲ ತಿನ್ಕೊಂಡು ದೇವ್ರ ಅವತ್ತಿನ ದಿವಸ ಅಷ್ಟೇ 10 ಗಂಟೆ ಇಲ್ಲ 11 ಗಂಟೆ ಅಷ್ಟೊತ್ತಿಗೆ ಮುಗಿಬೇಕಂತೆ. ಅಲ್ಲಿ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ನಾವು ಗಾಡಿಯಲ್ಲಿ ನಿಲ್ಸಿದ್ವಲ್ಲ ನಡ್ಕೊಂಡು ಬರಲೇಬೇಕು. ನಾವು ಒಳಗಡೆ ಎಲ್ಲೋ ಸರ್ಕಸ್ ಮಾಡಿ ಯಾವುದೇ ಕಾಡು ಮಧ್ಯೆ ಎಲ್ಲ ಏನೇನೋ ತಿರುಗಿ ಹೋಗಿ ಆ ಕಡೆಯಿಂದ ಬಂದು ನಾವು ಮನೆಯವ್ರು ಕೇಳ್ತಾಯಿದ್ರು, ನೋಡಿ ದೇವ್ರನ್ನ ಒಳ್ಳೇದು ಬೇಡ್ಕೋ, ಹಿಂಗೆ ಒಳ್ಳೇದೇ ಆಗುತ್ತೆ ಅಂತ ಇದ್ರು. ಸೊ ಹಂಗಾಗಿ ಯಾವುದೋ ಒಂದು ಲಗೇಜ್ ಗಾಡಿ ಹೋಗ್ತಾಯಿತ್ತು. ನಾವು ಹೇಳಿದ್ರು ತುಂಬ ನಮ್ಗೆ ಗೊತ್ತಾಯ್ತಲ್ಲ ಬಂದಾಗ ಎಷ್ಟು ದೂರ ಇದೆ ಅಂತ. ಹಾಗಾಗಿ ನಾವು ಅವ್ರನ್ನ ಕೇಳಿದೋ ಸ್ವಲ್ಪ ಅಲ್ಲಿವರೆಗೂ ಡ್ರಾಪ್ ಮಾಡಿ, ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅಲ್ಲಿವರೆಗೂ ಡ್ರಾಪ್ ಮಾಡಿ ಅಂತ ಹೇಳಿದ್ರು. ಸೊ ಡ್ರಾಪ್ ಮಾಡಿದ್ರು. ಕೆಳಗಡೆ ಇರೋ ದೇವಸ್ಥಾನ ನೋಡಿಕೊಂಡು ಈಚೆ ಬಂದು ನೋಡಿ ಕೆಳಗಡೆ ಕೂಡ ತುಂಬ ರಶ್ ಇದ್ದರು. ನಾವು ಈ ರಶಲ್ಲಿ ನಡ್ಕೊಂಡು ಮನೆಗೆ ಹೋಗೋಕ್ಕಾಗಲ್ಲ ಅಂದ್ಕೊಂಡು
ನಮಗೂ ದೇವ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಮಧ್ಯದಲ್ಲಿ ಯಾರಾದರೂ ಗೊತ್ತಿರೋದಿದ್ರು ಸೊ ಈ ಸೈಡಿಂದ ಹೊರಟೋದು ಅಂತ ಇಂಥ ದರ್ಶನ ಮುಗಿಸ್ಕೊಂಡು ಬಂದು ಗರ್ಗಂಬಕ್ಕೆಲ್ಲ ಕೈ ಮುಗಿದು ಸರಿ ಒಂದು ಸಲ ನೋಡೋಣ ಏನೇನಿದೆ ಜಾತ್ರೆ ಎಲ್ಲ ಗೊತ್ತಲ್ಲ ಏನಾದರೂ ಇರುತ್ತೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಜಾತ್ರೆ ನೋಡೋಣ ಅಂತ ಹೊರಡ್ತಾ ಇದ್ದೀನಿ. ಈ ಕಡೆ ನೋಡಿ ಏನೇನು ಐಟಮ್ ತಂದಿದ್ದಾರೆ, ಏನೇನು ಮಾಡ್ತಿದ್ದಾರೆ. ಫುಲ್ಲು ರಶ್ಶು, ಯಾವ ಅಂಗಡಿಲಿ ಇರುತ್ತೋ ಜಾತ್ರೆಗಳಲ್ಲಂತೂ ಗೋಬಿ ಪಾನಿಪುರಿ ಅಂಗಡಿಲಂತೂ ಫುಲ್ಲು ರಶ್ ಇರ್ತಾರೆ. ಸೊ ಆ ರಶ್ ನೋಡೇ ನಮ್ಗೆ ಯಾವ ಗೋಬಿನೂ ಬೇಡ, ಯಾವ ಪಾನಿಪುರಿನೂ ಬೇಡಪ್ಪ, ಸುಮ್ಮನೆ ಜಸ್ಟ್ ನೋಡ್ಕೊಂಡು ಹೋಗೋಣ. ನಾವೇನೀಗ ತಿನ್ನೋ ಇದರಲ್ಲಿ ಇರಲಿಲ್ಲ. ಸ್ಯಾಟರ್ಡೇ ಇದ್ದಿದ್ದರಿಂದ ನಾವು ಮನೇಲಿ ಎಲ್ಲ ತಿನ್ಕೊಂಡು ಬಂದಿದ್ವಲ್ಲ, ಲೇಟಾಗಿ ಊಟ ಮಾಡೋದು ನಾವು. ಸ್ಯಾಟರ್ಡೇಸು ನಮ್ಮ ಮನೆಯವರು ಉಪವಾಸ ಇರ್ತಾರೆ, ಒಪ್ಪತ್ತು ಬಿಟ್ಟಾದಮೇಲೆ ಕೂಡ ನಾವು ಊಟ ಎಲ್ಲ ಮಾಡೋದು ಎಲ್ಲರೂ ಕೂಡ. ಸೊ ಹಂಗಾಗಿ ಎಲ್ಲ ಆಗ್ತಾನೆ ತಿನ್ಕೊಂಡು ಬಂದಿದ್ದು. ನಾವು ಬಜ್ಜಿ ಎಲ್ಲ ಮಾಡಿದ್ದು ಮನೇಲಿ ಎಲ್ಲಾಗಿ ಬಜ್ಜಿ ಎಲ್ಲ ಮಾಡ್ತಿದ್ದು ತುಂಬ ಗಮ್ಮಂತಾಯಿತು. ಆದರೂ ತಿನ್ನೋಕ್ಕಂತೂ ಆಗ್ತಿರ್ಲಿಲ್ಲ. ಸೊ ಏನೂ ತಿನ್ನಲಿಲ್ಲ. ಬಸಪ್ಪ ಇತ್ತು ಅಲ್ಲೇ, ಬಸಪ್ಪನೂ ತಂದಿದ್ರು ನೋಡಿಕೊಂಡು ಎಲ್ಲ ದೇವರಿಗೆಲ್ಲ ಕೈ. ನನ್ನ ನಾದಿನಿ ಸೊಸೆ, ನಾವು, ನನ್ನ ಹಸ್ಬೆಂಡ್ 4 ಜನ ಹೋಗಿದ್ರು. ಅವರು ನಮ್ಮ ಗಾಡಿ 2 ವೀಲರಲ್ಲಿ ಬಂದಿದ್ದರು. ನಾನು ನನ್ನ ನಾದಿನಿ ಮಗನ ಬೈಕಲ್ಲಿ, ನಾನು ನನ್ನ ಹಸ್ಬೆಂಡ್ ಬೈಕ್ ಓಡಿಸ್ತಿದ್ದು. ಅವರು ಇಬ್ಬರು ಲೇಡೀಸ್ ಅಲ್ವ, ಅವರು ನಮ್ಮ ಸ್ಕೂಟಿ ಓಡಿಸ್ಕೊಂಡು ಬರ್ತಾಯಿದ್ರು. ಸೊ ಹಾಗಾಗಿ ಹೋದು. ಅವಳು ಪಾಪ ಚಿಕ್ಕ ಪಾಪುನ ಬಿಟ್ಟು ಬಂದಿದ್ಲು. ಹಾಗಾಗಿ ಬೇಗನೆ ಎಲ್ಲ ಮುಗಿಸ್ಕೊಂಡು ನೋಡಿರಲಿಲ್ಲ ಫಸ್ಟ್ ಟೈಮು. ತುಂಬ ಖುಷಿ ಅನ್ನಿಸ್ತು. ನನ್ನ ಮದುವೆ ಆಗಿ ಅಂತೂ ಇಂತೂ ನನ್ನ ಮದುವೆ ಆಗಿ ಈ ವರ್ಷ ಏನಾದರೂ ಚಿಕ್ಕಯ್ಯನ ಜಾತ್ರೆ ನೋಡಿ ಕ್ಲಿಯರ್ ಮಾಡ್ಕೊಂಡು ಬಂದು, ಹಂಗೆ ಒಂದು ವೀಡಿಯೋಸ್ ಮಾಡಿಕೊಂಡು ಒಂದು ರೀಲ್ಸ್ ಮಾಡಿಕೊಂಡು, ನನ್ನ ಹಸ್ಬೆಂಡು ಯಾವಾಗಲೂ ಕಾರಲ್ಲೇ ಹೋಗ್ತಿದ್ದೋ. ಸೊ ಈ ಸಲ ಅಲ್ಲಿ ಹೋಗಿ ತುಂಬ ಎಂಜಾಯ್ ಮಾಡ್ಕೊಂಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.